ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂಧ್ಯಾ. ಇವತ್ತು ತುಂಬ ಈಸಿಯಾಗಿ ಬನ್ಸ್ ಮಾಡುವ ಅದು ಹೇಗೆ ಅಂತ ನೋಡೋಣ. ತುಂಬ ಸಾಫ್ಟಾಗಿ ಮೆತ್ತಗೆ ಇರೋ ಅಂಥ ಬನ್ಸ್ಗಳನ್ನ ಇವತ್ತು ಮಾಡಿ ತೋರಿಸ್ತೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಮೊಸರು, ಸೋಡಾ ಅಥವಾ ಈನು ಅಥವಾ ಯಾವುದೇ ಥರದ ಏನು ಇನ್ಸ್ಟೆಂಟ್ ಉಬ್ಬಲಿಕ್ಕೆ ಹಾಕದೇನೆ ನಾವು ಈಸಿಯಾಗಿ ಆರಾಮಾಗಿ ಮಾಡ್ಕೋಬೋದು. ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಹಾಗಾದರೆ ಬನ್ನಿ, ಇವತ್ತಿನ ಮಂಗಳೂರು ಬನ್ಸ್ ಮೊಸರು, ಈನು, ಸೋಡಾ ಏನು ಯೂಸ್ ಮಾಡ್ದೇ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಇದೇ ಥರ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ. ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹೊಸ ರೆಸಿಪಿ ವೀಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನಾನು ಹಾಕುವ ಎಲ್ಲ ರೆಸಿಪಿ ವಿಡಿಯೋಗಳನ್ನು ನೀವು ಹಾಕಿದ ಕೂಡಲೇ ನೋಡ್ಬೋದು. ಹಾಗಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋತೀರಾ? ಜೊತೆಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ಫ್ರೆಂಡ್ಸ್. ತುಂಬ ಈಸಿಯಾಗಿ ಉಬ್ಬುವಂಥ ಮಂಗಳೂರು ಬನ್ಸ್ ಯಾವ ಥರ ಮಾಡ್ಕೊಳ್ಳೋದು ಮನೆಯಲ್ಲೇ ತುಂಬ ರುಚಿಯಾಗಿ ಅಂತ ಬನ್ನಿ ಇವತ್ತಿನ ರೆಸಿಪಿನ ಶುರು ಮಾಡ್ತಾ ನೋಡೋಣ. ಮೊದಲಿಗೆ ಇದಕ್ಕೆ ರೆಡಿ ಮಾಡ್ಕೊಳ್ಳೋಣ ನಾವು ಹಿಟ್ಟಿನ ಬ್ಯಾಟರ್. ಮೊದಲಿಗೆ ನಾನಿಲ್ಲಿ ಒಂದು ಬೇಸನ್ಗೆ ಹಣ್ಣಾಗಿರೋಂಥ ಬಾಳೆಹಣ್ಣುಗಳನ್ನು ತಗೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ತೆಗಿತಾ ಇರುವಾಗ ಈ ಥರದೊಂದು ಬಾಳೆಹಣ್ಣು ಸಿಕ್ತು. ಇದು ನೋಡಿ ಹಾಳಾಗಿದೆ, ಇದರೊಳಗೆ ಬೀಜ ಗಟ್ಟಿಯಾಗಿ ಹೋಗಿದೆ. ಈ ಥರ ಬಾಳೆಹಣ್ಣು ಸಿಕ್ಕಿದ್ರೆ ದಯವಿಟ್ಟು ತಿನ್ನಬೇಡಿ. ಇದು ಹುಳ ಹೊಡೆದಿರೋದು ಅಂತಲೂ ಅಂತಾರೆ. ಹಾಗಾಗಿ ಇಂಥ ಬಾಳೆಹಣ್ಣುಗಳನ್ನು ಆದಷ್ಟು ತಿನ್ನಬೇಡಿ. ಜೊತೆಗೆ ಬನ್ಸ್ಗೆಲ್ಲ ಯೂಸ್ ಮಾಡಬೇಡಿ. ಆದಷ್ಟು ನೋಡಿಬಿಟ್ಟು ಬಾಳೆಹಣ್ಣನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಇದು ನಮ್ಮ ತೋಟದಲ್ಲೇ ಬೆಳೆದಿರುವಂಥ ಬಾಳೆಹಣ್ಣು. ತುಂಬಾ ರುಚಿಯಾಗಿ, ಜೊತೆಗೆ ತುಂಬಾ ಸಿಹಿಯಾಗಿ ಕೂಡ ಇದೆ. ಫುಲ್ ಕೊನೆ ಹಣ್ಣಾಗಿರೋದ್ರಿಂದ ಇವತ್ತು ನಾನು ಬನ್ಸ್ ಮಾಡೋದಕ್ಕೆ ತಯಾರಿ ಮಾಡಿರೋದು. ಪೂರ್ತಿಯಾಗಿ ನಾನೀಗ ಬಿಡಿಸ್ಕೊಂಡು ಹಾಕ್ಕೊಳ್ತೀನಿ. ನೋಡಿ, ಈಗ ಹಾಕ್ಕೊಂಡಿದ್ದೀನಿ ಪೂರ್ತಿಯಾಗಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಆಗೋಷ್ಟು. ಹಾಗೆ 1 ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಓಂ ಕಾಳು ಅಥವಾ ಓವು ಅಂತೀವಲ್ಲ ಅದು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಗಿವ್ಚ್ಕೋಬೇಕು. ಪೂರ್ತಿಯಾಗಿ ಹಣ್ಣು ನ್ಯಾಶ್ ಆಗೋ ತನಕನೂ ಚೆನ್ನಾಗಿ ಗಿವ್ಚ್ಕೊಳ್ಳಿ. ಈ ಥರ ನಿಮ್ಮ ಹತ್ರ ನ್ಯಾಶರ್ ಇದ್ದರೆ ಅದರಲ್ಲೇ ನೀವು ನ್ಯಾಶ್ ಮಾಡ್ಕೋಬೋದು. ನ್ಯಾಶರ್ ಇಲ್ಲ ಅಂದರೆ ಈ ಥರ ಗಿವ್ಚ್ಕೊಳ್ಳಿ ಕೈಯಲ್ಲಿ. ಪೂರ್ತಿಯಾಗಿ ಒಂಚೂರು ಗಂಟುಗಳಿಲ್ಲದೆ ಇರೋ ಥರ ಚೆನ್ನಾಗಿ ನ್ಯಾಶ್ ಮಾಡ್ಕೊಳ್ಳಿ. ಈಗ ನಾನು ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಸಕ್ಕರೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೊಂದು ಸಲ. ಸಕ್ಕರೆ ಬದಲಿಗೆ ನೀವು ಸಕ್ಕರೆ ಪುಡಿ ಕೂಡ ಯೂಸ್ ಮಾಡ್ಬೋದು. ಈ ಥರ ಬಾಳೆಹಣ್ಣು ಗಟ್ಟಿಯಾಗಿ ಇಲ್ಲದೆ ಇರೋ ಥರ ಚೆನ್ನಾಗಿ ನೀವು ನ್ಯಾಶ್ ಮಾಡ್ಕೋಬೇಕು. ಆದಷ್ಟು ಒಳ್ಳೆ ಹಣ್ಣಾಗಿರುವಂಥ ಬಾಳೆಹಣ್ಣುಗಳನ್ನು ತಗೊಳ್ಳಿ. ಜೊತೆಗೆ ಸಿಹಿಯಾದ ಬಾಳೆಹಣ್ಣನ್ನು ತಗೊಳ್ಳಿ. ಈಗ ಇದಕ್ಕೆ ನಾನು ಮೈದಾ ಹಿಟ್ಟನ್ನು ಹಾಕ್ಕೋತೀನಿ. ನೀವು ಮೈದಾ ಬದಲಿಗೆ ಗೋಧಿ ಕೂಡ ಯೂಸ್ ಮಾಡ್ಕೋಬೋದು. ಈಗ ಮೈದಾ ಹಿಟ್ಟನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಸುಮಾರು ಒಂದು 1/4 kg ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ಇದಕ್ಕೆ ನೀರೇನು ಮಿಕ್ಸ್ ಮಾಡಿಲ್ಲ ಫ್ರೆಂಡ್ಸ್. ಬರೀ ಬಾಳೆಹಣ್ಣು ಸಕ್ಕರೆ ಗಿವ್ಚಿದಾಗಲೇ ಅದು ಎಷ್ಟು ನೀರಾಗಿತ್ತು ಅಂತ ನೋಡಿದ್ದೀರಲ್ಲ ಫ್ರೆಂಡ್ಸ್.
ಅದರಲ್ಲೇ ನಾನು ಕಲಿಸ್ಕೊತಾ ಇದ್ದೀನಿ. ನೀರು ಹಾಕಿದ್ರೆ ಆದಷ್ಟು ಉಬ್ಬೋದು ಕಡಿಮೆ ಆಗುತ್ತೆ, ಹಾಗಾಗಿ ನೀರು ಹಾಕಿಲ್ಲ. ಹಾಗೆಯೇ ನಾನು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊತಿದ್ದೀನಿ. ಇನ್ನೊಂದು ಸ್ವಲ್ಪ ಮೈದಾ ಹಾಕ್ಕೊತಾ ಇದ್ದೀನಿ ನಾನು. ಈ ಥರ ಹಾಕಿಬಿಟ್ಟು ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿಕೊಂಡು ಎಷ್ಟು ಬೇಕಾಗುತ್ತೆ ಬಾಳೆಹಣ್ಣುಗಳಿಗೆ ಅಂತ ಅಷ್ಟು ಮಾತ್ರ ಹಿಟ್ಟನ್ನು ಹಾಕ್ಕೋಬೇಕು. ತುಂಬ ಹಣ್ಣಾಗಿರೋ ಬಾಳೆಹಣ್ಣುಗಳಾದರೆ 1 ಕಪ್ ಆಗೋಷ್ಟು ನೀವು ಬಾಳೆಹಣ್ಣು ತೊಗೊಂಡ್ರೆ ಸುಮಾರು 2-1/4 ಕಪ್ ಆಗೋಷ್ಟು ಹಿಟ್ಟು ಹಿಡಿಯುತ್ತೆ ಸಕ್ಕರೆ ಹಾಕೋದ್ರಿಂದ. ಸಕ್ಕರೆ ಕೂಡ ಕರಗಿ ನೀರು ಬಿಡುತ್ತೆ. ಈಗ ನಾನು ಅದಕ್ಕೆ ಮೇಲಿಂದ ಒಂದು 2 ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ಮಧ್ಯದಲ್ಲಿ ಆ ಸಕ್ಕರೆ ಸಿಗೋದ್ರಿಂದ ಒಂಥರ ತಿನ್ನುವಾಗ ಚೆನ್ನಾಗಿರುತ್ತೆ, ಅದಕ್ಕಾಗಿ. ಈಗ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ನಾವು ಹಾಕೋಣ. ಅದೇನಪ್ಪ ಅಂದರೆ ನಾನಿಲ್ಲಿ ತುಪ್ಪ ತೊಗೊಂಡಿದ್ದೀನಿ. ಸ್ವಲ್ಪ ಬಿಸಿ ಮಾಡಿ ಕರಗಿಸಿರೋವಂಥ ತುಪ್ಪನ ಹಿಟ್ಟಿಗೆ ಪೂರ್ತಿಯಾಗಿ ಮೇಲೆಲ್ಲ ಸವರ್ತಾ ಇದ್ದೀನಿ. ಈ ಥರ ಸವರಿ ಇಟ್ಕೊಳ್ಳೋದ್ರಿಂದ ಹಿಟ್ಟು ತುಂಬ ರುಚಿಯಾಗಿ ಆಗುತ್ತೆ ಬನ್ಸು. ಹಾಗಾಗಿ ತುಪ್ಪನ ಚೆನ್ನಾಗಿ ಹಚ್ಚಿ ಸವರಿ ಇಟ್ಕೊಂಡಿದ್ದೀನಿ. ಈ ಥರ ಹಚ್ಚಿಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ, ಕಲಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಹೀಗೆ ನೀವು ತಟ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮೇಲಿಂದ ಸವರ್ಬಿಟ್ಟು ಇಟ್ಕೊಂಡ್ರೆ ಸಾಕಾಗುತ್ತೆ. ಈ ಥರ ಒಳಗೆಲ್ಲ ತುಪ್ಪ ಇಳಿಯೋ ಥರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬಿಡಿ. ಈಗ ಇದನ್ನು ನಾನು ಓವರ್ ನೈಟ್ ಇಡ್ತಾಯಿದ್ದೀನಿ. ಮಿನಿಮಮ್ ಒಂದು 5 ಅವರ್ ಹೀಗೆ ಇಟ್ಕೊಳ್ಳಿ. ಆಗ ಹಿಟ್ಟು ಫುಲ್ಲು ಉಬ್ಬಿ ಸಾಫ್ಟ್ ಆಗುತ್ತೆ ಫ್ರೆಂಡ್ಸ್. ಈಗ ನೋಡಿ ಬೆಳಗ್ಗೆ ಆದಮೇಲೆ ನೀವು ನೋಡ್ಬೋದು ತುಂಬಾ ಸಾಫ್ಟಾಗಿ ಮೆತ್ತಗೆ ಆಗಿರುತ್ತೆ. ಈಗ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಈ ಥರ ಉಬ್ಬಿ ಬರುತ್ತೆ, ಜೊತೆಗೆ ಸಾಫ್ಟ್ ಕೂಡ ಆಗಿರುತ್ತೆ. ಈಗ ನಾನು ಇದನ್ನೆಲ್ಲವನ್ನು ಒಂದೊಂದಾಗಿ ಉಂಡೆ ಮಾಡ್ಕೋತಾ ಇದ್ದೀನಿ. ಈ ಥರ ಎಲ್ಲವನ್ನು ಉಂಡೆ ಮಾಡ್ಕೊಳ್ಳಿ. ಹಿಟ್ಟು ಅಕಸ್ಮಾತ್ ಸ್ಮೂತ್ ಆಗಿದೆ, ತುಂಬ ಸಾಫ್ಟ್ ಆಗಿದೆ, ಉಂಡೆ ಎಲ್ಲ ಕಟ್ಟೋಕೆ ಆಗ್ತಿಲ್ಲ ಅಂದರೆ ಸ್ವಲ್ಪ ಮೈದಾ ಹಿಟ್ಟನ್ನು ಈಗಲೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಈಗ ಹಾಕ್ಕೊಂಡು ಸ್ವಲ್ಪ ಒಂದು ಮಣೆ ಮೇಲೆ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಆ ಉಂಡೆಗಳನ್ನ ಇಟ್ಬಿಟ್ಟು ಮೆತ್ತಗೆ ಲಟ್ಟಿಸ್ಕೋಬೇಕು. ತುಂಬ ತೆಳುವಾಗಿ ಲಟ್ಟಿಸ್ಕೋಬೇಡಿ, ಹದವಾದ ಸ್ವಲ್ಪ ದಪ್ಪವಾಗಿ ಇರಬೇಕು ಬನ್ಸ್ ಅಂದರೆ. ನೋಡಿ ನಾನು ಇಷ್ಟು ದೊಡ್ಡಕ್ಕೆ ಮಾಡ್ಕೋತಾ ಇದ್ದೀನಿ, ಜೊತೆಗೆ ಇಷ್ಟು ದಪ್ಪ ಕೂಡ ಮಾಡ್ಕೊಂಡಿದ್ದೀನಿ. ಇದೇ ಥರ ಎಲ್ಲವನ್ನು ಲಟ್ಟಿಸ್ಕೋಬೇಕು. ಈಗ ನಾನು ಎಲ್ಲವನ್ನು ಲಟ್ಟಿಸ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಎಲ್ಲವನ್ನು ಲಟ್ಟಿಸ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆದ ನಂತರ ನಾವು ನೋಡಿ ಈ ಥರ ಸಣ್ಣ ಹಿಟ್ಟಿನ ಉಂಡೆ ಹಾಕಿದ್ರೆ ಅದು ತನ್ನಿಂದ ತಾನೇ ಮೇಲೆ ಬರಬೇಕು. ಆಗ ಹಿಟ್ಟು ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ. ಈಗ ನಾನು ಒಂದೊಂದೇ ಬನ್ಸನ್ನು ಹಾಕ್ಕೋತಾ ಇದ್ದೀನಿ. ಈಗ ಅದು ನಿಧಾನವಾಗಿ ಮೇಲೆ ಬರೋದಕ್ಕೆ ಶುರುವಾಗುತ್ತೆ. ಆಗ ನಾವು ಒಂದು ಸೌಟ್ ಅಥವಾ ಸೌಟಿನ ಸಹಾಯದಿಂದ ಅದನ್ನು ಪ್ರೆಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಈಗ ಒಂದು ಕಡೆಯಿಂದ ಮೇಲಕ್ಕೆ ಬರ್ತಾ ಇದೆ ಹಿಟ್ಟು. ಈಗ ನಾನು ಈ ಥರ ನಿಧಾನಕ್ಕೆ ಪ್ರೆಸ್ ಮಾಡ್ತೀನಿ. ಈ ಥರ ನೀವು ನಿಧಾನಕ್ಕೆ ಆ ಮೇಲ್ಗಡೆ ಬಂದ ಸೈಡು ಎಲ್ಲ ಕಡೆ ನೀವು ಈ ಥರ ಪ್ರೆಸ್ ಮಾಡೋದ್ರಿಂದ ಸ್ವಲ್ಪ ಎಣ್ಣೆನೂ ಕೂಡ ಈ ಥರ ಮೇಲೆ ಅದ್ರ ಮೇಲೆ ಹಾಕೋದ್ರಿಂದ ಬನ್ಸ್ ಚೆನ್ನಾಗಿ ಉಬ್ಬುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ ಅಂತ.
ಇಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಉಬ್ಬುತ್ತೆ. ಯಾವ ಸೋಡಾ, ಈನೋ, ಮೊಸರು ಏನೂ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಎಷ್ಟು ಒಳ್ಳೆ ಕಲರ್ ಕೂಡ ಬಂದಿದೆ, ಜೊತೆಗೆ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಕೂಡ. ತನ್ನಿಂದ ತಾನೇ ಉಬ್ಬಿ ಬರುತ್ತೆ, ಜೊತೆಗೆ ಸಾಫ್ಟಾಗಿ ಕೂಡ ಇರುತ್ತೆ ತಿನ್ನೋದಕ್ಕೆ, ತುಂಬಾ ಸಾಫ್ಟಾಗಿ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ಅಂತ. ಈ ಥರ ನೀವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಬನ್ಸ್ ಮನೆಯಲ್ಲೇ ಮಾಡ್ಕೋಬೋದು ಮತ್ತು ಎಷ್ಟು ಈಸಿಯಾಗಿ ಉಬ್ಬುತ್ತೆ ಅಂತ. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಜೊತೆಗೆ ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಈಸಿಯೆಸ್ಟ್ ರೆಸಿಪಿ ಜೊತೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನೋಡಿ ಎಷ್ಟು ಒಳ್ಳೆ ಉಬ್ಬಿ ಎಷ್ಟು ಒಳ್ಳೆ ಕಲರ್ ಕೂಡ ಬಂದಿದೆ ಅಂತ. ನಾನು ನಿಮಗೆ ಕಟ್ ಕೂಡ ಮಾಡಿ ತೋರಿಸ್ತೀನಿ. ತುಂಬ ಬಿಸಿ ಇದೆ, ಹಾಗಾಗಿ ಕೆಳಗೆ ಇರೋದು ಫಸ್ಟಿಗೆ ಹುರಿದಿರೋದು ತಣ್ಣಗಾಗಿರುತ್ತೆ, ಅದನ್ನು ಕಟ್ ಮಾಡಿ ತೋರಿಸ್ತೀನಿ. ಇಲ್ಲ, ಅದು ಕೂಡ ತುಂಬ ಬಿಸಿ ಇದೆ. ನೋಡಿ ಫ್ರೆಂಡ್ಸ್, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಹಾಗೆ ಮುಟ್ಟಿದ ತಕ್ಷಣವೇ ಕಟ್ ಆಗ್ತಿದೆ, ಅಷ್ಟು ಸಾಫ್ಟ್ ಇದೆ. ಜೊತೆಗೆ ಸ್ವಲ್ಪ ಬಿಸಿ ಕೂಡ ಇದೆ. ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ಒಳ್ಳೆ ಉಬ್ಬಿ ಎಷ್ಟು ಒಳಗಡೆ ಇದಾಗಿದೆ ಅಂತ. ಈ ಥರ ಸಾಫ್ಟಾಗಿರುವಂಥ ಬನ್ಸ್ ನೀವು ಮನೆಯಲ್ಲೇ ಆರಾಮಾಗಿ ಸೋಡಾ, ಈನೋ ಏನನ್ನೂ ಬಳಸದೆ ಆರಾಮಾಗಿ ಮಾಡ್ಕೋಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಲ್ವಾ ಫ್ರೆಂಡ್ಸ್? ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಹೊಸ ರೆಸಿಪಿಗಳ ಜೊತೆ ಮತ್ತೆ ಸಿಗ್ತೀನಿ. ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ಥ್ಯಾಂಕ್ ಯು ಸೋ ಮಚ್.